ಧನುರ್ರಾಶಿ ಸಹೋದರ ವರ್ಗದವರಿಗೆ ಅಪಘಾತವಾಗ್ತಕ್ಕಂತಹ ಸೂಚನೆ. ನೀವು ಅವರನ್ನು ಎಚ್ಚರಿಕೆಯಿಂದ ಇರೋದಕ್ಕೆ ಹೇಳುವಂಥದ್ದು ಒಳ್ಳೆಯದು. ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ಏನೋ ಒಂದು ರೀತಿಯಲ್ಲಿ ಅಪಘಾತ ಆಗುವಂತಹ ಸೂಚನೆ ಕಾಣ್ತಾ ಇರುವಂಥದ್ದು. ಹೊಸ ಆದಾಯದ ಮೂಲಗಳು ನಿಮಗೆ ಸಿಕ್ಕುವಂತಹ ಸಾಧ್ಯತೆ, ಏನೋ ಒಂದು ಆದಾಯ ಬರ್ತಾ ಇದೆ, ಅದನ್ನು ಹೊರತುಪಡಿಸಿ ಇನ್ನೊಂದಷ್ಟು ಆದಾಯಕ್ಕೆ ದಾರಿ ತೆರೆಕೊಳ್ಳುವಂಥದ್ದು. ಕಲೆ ಮತ್ತು ಸಂಗೀತ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿರ್ತಕ್ಕಂಥವರಿಗೆ ಗೌರವ, ಪುರಸ್ಕಾರ ಅಥವಾ ಸ್ಥಾನ ಮಾನ ಯಾವುದೋ ಒಂದು ರೀತಿಯ ಸಂಭಾವನೆ ಸಿಕ್ಕಬಹುದು ಅನ್ನುವಂಥದ್ದು. ವೃತ್ತಿ ಜೀವನದ ದೃಷ್ಟಿಯಿಂದ ತುಂಬ ಜಾಗರೂಕರವಾಗಿರಬೇಕು. ಯಾವ ಕ್ಷಣದಲ್ಲಿ ವೃತ್ತಿಯಿಂದ ಉದ್ಯೋಗದಿಂದ ಅಪಮಾನವೋ ಅವಮಾನವೋ ಅಥವಾ ದಂಡ ತೆರಬೇಕಾದಂತಹ ಪರಿಸ್ಥಿತಿಯು ಬರಬಹುದು ಅನ್ನುವಂತಹ ಸೂಚನೆ. ವೃತ್ತಿಯನ್ನು ಬಿಟ್ಟು ಬೇರೆ ಬೇರೆ ವ್ಯವಹಾರದಿಂದ ಆದಾಯ ಬರುತ್ತೆ, ಅದರ ಹಿಂದೆ ಹೋಗಿ ವೃತ್ತಿಯಲ್ಲಿರತಕ್ಕಂತಹ ಗೌರವವನ್ನು ಕಳ್ಕೊಳ್ತಕ್ಕಂಥದ್ದು ಖಂಡಿತವಾಗಿ ಬೇಡ. ದುರ್ಗಾರಾಧನೆಯನ್ನು ಮಾಡಿ ದುರ್ಗಾ ಪರಮೇಶ್ವರಿ ನಿಮ್ಮೆಲ್ಲ ದುರಿತಗಳನ್ನು ದೂರ ಮಾಡಲಿ. ಶುಭವಾಗಿ. ಮಕರ ರಾಶಿ ವಿದ್ಯುತ್ ಉಪಕರಣಗಳನ್ನು ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬ ಶುಭ ಇದೆ. ಅಂದರೆ ಲಾಭವನ್ನು ಗಳಿಸಲಿಕ್ಕೆ ಅವಕಾಶಗಳಾಗತ್ತೆ. ಮಧ್ಯಾಹ್ನದ ನಂತರದಲ್ಲಿ ನಿಮ್ಮೆಲ್ಲ ಕೆಲಸಗಳು ಆದಷ್ಟು ಮುಗಿಯೋದು ಒಳ್ಳೆಯದು. ಅಂದರೆ ಮಧ್ಯಾಹ್ನದ ನಂತರದಲ್ಲಿ ಅಷ್ಟೊಂದು ಸಮಯ ಚೆನ್ನಾಗಿಲ್ಲ, ನಿಮ್ಮ ಕೆಲಸಗಳಿಗೆ ಅಡ್ಡಿ ಆಗಬಹುದೇನೋ ಅನ್ನುವಂಥದ್ದು. ನಿಮ್ಮ ಸ್ನಾಯು ಅಥವಾ ನರ ಮೂಳೆಗಳಲ್ಲಿ ತೊಂದರೆ ಕಾಣಬಹುದು. ನಿಮ್ಮ ಶರೀರವನ್ನು ಆರೋಗ್ಯಕರವಾಗಿ ಇಟ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕೋ, ಯಾವ ರೀತಿ ಸೂಕ್ತ ಚಿಕಿತ್ಸೆ ಬೇಕೋ ಅದನ್ನು ಪಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಿಂದ ನಿಮ್ಮ ಒಂದಷ್ಟು ಕೆಲಸಗಳು ಆಗುವಂತಹ ಸಾಧ್ಯತೆ ಇದೆ. ವ್ಯಾಪಾರ ವ್ಯವಹಾರದಲ್ಲಿ ಸಮಸ್ಯೆಗಳು ದೂರವಾಗಬಹುದು. ಮನೆಯಲ್ಲಿ ಕಚೇರಿಯಲ್ಲಿ ಕೆಲಸದ ಒತ್ತಡ ನಿಮಗೆ ಹೆಚ್ಚಾಗುವಂಥದ್ದು. ಕೆಲಸದ ಸ್ಥಳದಲ್ಲೂ ಕೂಡ ಮನೆಯಲ್ಲೂ ಕೂಡ ತುಂಬ ಒತ್ತಡದಿಂದ ಕೆಲಸವನ್ನು ನಿರ್ವಹಿಸಬೇಕಾಗಬಹುದು ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಸಕಲ ರೀತಿಯ ಮೃತ್ಯು ಕಂಟಕವನ್ನು ಜೊತೆಗೆ ನಿಮಗೆ ಆಗಿರತಕ್ಕಂತಹ ಕಷ್ಟಗಳನ್ನು ದೂರ ಮಾಡಲಿ. ಶುಭವಾಗಿ. ಕುಂಭರಾಶಿ ತಲೆನೋವು ಅಥವಾ ಮೈಗ್ರೇನ್ ಅಂತ ಏನು ಹೇಳ್ತೀವಿ, ಆ ರೀತಿಯ ಸಮಸ್ಯೆ ನಿಮಗೆ ಸ್ವಲ್ಪ ಮಟ್ಟಿಗೆ ಕಾಡುವಂಥದ್ದು. ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಅದು ಹಿಂಸೆಯನ್ನು ಮಾಡುವಂಥದ್ದಾಗತ್ತೆ. ನಿಮ್ಮ ಕೆಲಸದಲ್ಲಿ ಹೆಚ್ಚು ನೀವು ಮಗ್ನರಾಗಬೇಕು. ಆದರೆ ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಅದು ಸಾಧ್ಯ ಆಗದೇ ಇರಬಹುದು. ಬಲವಂತವಾಗಿ ಆದರೂ ಕೂಡ ಮನಸ್ಸನ್ನು ಕೇಂದ್ರೀಕರಿಸಿ ಕೆಲಸದ ಮೇಲೆ ಮಗ್ನರಾಗಬೇಕು ಅನ್ನುವಂಥದ್ದು. ಸಹೋದ್ಯೋಗಿಗಳು ಹಾಗೆ ಸಹೋದರರ ಜೊತೆಯಲ್ಲಿ ವ್ಯಾವಹಾರಿಕ ವಿಚಾರಕ್ಕೆ ಸಣ್ಣ ಪುಟ್ಟ ಗಲಾಟೆಗಳಾಗತ್ತೆ. ಸಹೋದ್ಯೋಗಿಗಳ ಜೊತೆಯಲ್ಲೇ ಕೆಲಸ ಮಾಡ್ತಕ್ಕಂಥವ್ರು, ಅಣ್ಣ ತಮ್ಮ ಅಕ್ಕ ತಂಗಿ, ಇವರ ಜೊತೆಯಲ್ಲೂ ಕೂಡ ಜಗಳಕ್ಕೆ ಅವಕಾಶಗಳು ಆಗುವಂಥದ್ದು. ಆದರೆ ಜಗಳ ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಕೇವಲ ಮಾತಿನಿಂದ ಅದನ್ನು ಬಗೆಹರಿಸ್ಕೊಂಡ್ರೆ ಬಹಳ ಉತ್ತಮವಾಗಿರ್ತಕ್ಕಂಥದ್ದಾಗತ್ತೆ. ಪ್ರಯಾಣವನ್ನು ಮಾಡದೇ ಇರತಕ್ಕಂಥದ್ದು ಒಳ್ಳೆಯದು. ಹಾಗಂತ ನಿತ್ಯದ ಪ್ರಯಾಣಕ್ಕಿದು ಅನ್ವಯ ಆಗೋದಿಲ್ಲ. ವಿಶೇಷವಾದಂತಹ ಪ್ರಯಾಣ ಬೇಡ ಅಂತ ಅರ್ಥ. ಅನಗತ್ಯವಾದಂತಹ ವಿಚಾರದಲ್ಲಿ ಸಮಯವನ್ನು ವ್ಯರ್ಥ ಮಾಡಿಕೊಳ್ತೀರಿ, ಅದಕ್ಕೆ ಸಮಯ ನಿಮಗೆ ಸಾಕಾಗೋದೇ ಇಲ್ಲ ಅನ್ನುವಂತಹ ರೀತಿಯಲ್ಲಿರುತ್ತೆ. ಉನ್ನತ ವ್ಯಾಸಂಗಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭ ಇದೆ. ಹೈಯರ್ ಸ್ಟಡೀಸ್ ಮಾಡಬೇಕು, ಅಬ್ರಾಡ್ಗೆ ಹೋಗಬೇಕು, ಈ ರೀತಿ ಆಲೋಚನೆಗಳಿರ್ತಕ್ಕಂಥವ್ರಿಗೆ ಅನುಕೂಲತೆ ಹೆಚ್ಚಾಗಿದೆ ಅಂತ ಅರ್ಥ. ನಿಮ್ಮ ಸ್ವಭಾವ ಮನೆಯವರಿಗೆ ಆತಂಕವನ್ನು ತರಬಹುದು. ಸ್ವಭಾವವನ್ನು ಸರಿಪಡಿಸ್ಕೊಳ್ಳಿ. ಯಾವ ಕ್ಷಣದಲ್ಲಿ ಏನು ಮಾತಾಡ್ತಾರಪ್ಪ, ಹೇಗಿರ್ತಾರೋ ಇವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಅನ್ನುವ ಮಾತುಗಳನ್ನು ಮನೆಯವರು ಆಡಿದಾಗ ನಿಮ್ಮ ಸ್ವಭಾವದಲ್ಲಿ ಏನೋ ಕಳಂಕ ಇದೆ ಅನ್ನುವಂತಹ ಅರ್ಥ. ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ತಾಪಸಮನ್ಯುವಿಗೆ ಶರಣು ಹೋಗಿ ತಾಪಸಮನ್ಯುವಿನ ಮಂತ್ರೋಚ್ಚಾರ ಮಂತ್ರಶ್ರವಣ ಮಾಡಿ. ಶುಭವಾಗಿ. ಮೀನರಾಶಿ ಉತ್ತಮವಾದಂತಹ ಭೋಜನ ತಿಂಡಿ ತಿನಿಸು ಹಾಗೆ ರುಚಿಯನ್ನು ಸವಿತಕ್ಕಂತಹ ಯೋಗ ನಿಮಗೆ ಇರುವಂತಹದ್ದು. ಮೇಲಧಿಕಾರಿಗಳು ಹಿರಿಯರು ನಿಮ್ಮನ್ನು ಹೊಗಳುತ್ತಾರೆ ಅಥವಾ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ತಾರೆ. ನಿಮಗೇನೋ ಒಂದು ರೀತಿಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಕ್ಕಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ಗಮನ ಕೊಡದೇ ಇರತಕ್ಕಂತಹದ್ದು ಬಹಳ ಒಳ್ಳೆಯದು. ಹಲವಾರು ಬಾರಿ ನಾನು ಈ ವಿಷಯವನ್ನು ಹೇಳಿರಬಹುದು. ಆದರೆ ನಿಮ್ಮ ರಾಶಿಯ ಗೋಚಾರವನ್ನು ಗ್ರಹಚಾರವನ್ನು ಎಲ್ಲವನ್ನು ಗಮನಿಸಿದಾಗ ಮತ್ತೆ ಮತ್ತೆ ಅದೇ ತಪ್ಪುಗಳು ನಿಮ್ಮಿಂದ ಆಗ್ತಕ್ಕಂಥದ್ದಾಗುತ್ತೆ. ನಿಮಗೆ ಸಂಬಂಧಪಡದೇ ಇರತಕ್ಕಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತೀರಿ. ಬೇರೆಯವರ ವಿಷಯದಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗಿರುತ್ತೆ. ಅದರ ಅಗತ್ಯತೆ ಇರುವುದಿಲ್ಲ ಅಂತ ಹೇಳಿ
ಅದನ್ನು ಭಾವಿಸಬೇಕಾಗತ್ತೆ. ನೀವು ಮಾಡ್ತಕ್ಕಂತಹ ಪ್ರಯಾಣ ಲಾಭದಾಯಕವಾಗಿರುತ್ತೆ. ಎಲ್ಲಿಗೆ ಹೊರಗಡೆ ನೀವು ಹೊರಡಿ ಅದು ನಿಮಗೆ ಆದಾಯವನ್ನು ತಂದು ಕೊಡ್ತಕ್ಕಂಥದ್ದು, ಅಥವಾ ಮುಂದಿನ ದಿನಮಾನದಲ್ಲಿ ಏನೋ ಒಂದು ಒಳ್ಳೆಯದಾಗುವಂತಹ ಶುಭ ಸೂಚನೆಯೂ ಇದೆ. ಆದರೆ ಬೇರೆಯವರ ವಿಚಾರಗಳು ನಿಮಗೆ ಬೇಡವೇ ಬೇಡ ಅನ್ನುವಂತಹ ರೀತಿಯಲ್ಲಿರಬೇಕು. ಇಂದು ಮಾಡ್ತಕ್ಕಂತಹ ಪ್ರಯಾಣದಿಂದ ಆಗುವ ಲಾಭ ಮುಂದಿನ ದಿನಮಾನಕ್ಕೆ ಅಥವಾ ನಿಮ್ಮ ವೈಯಕ್ತಿಕವಾದಂತಹ ಬೆಳವಣಿಗೆಗೆ, ಅಭ್ಯುದಯಕ್ಕೆ, ನಿಮ್ಮ ವೈಯಕ್ತಿಕವಾದಂತಹ ವ್ಯಾಪಾರ ಉದ್ಯೋಗಕ್ಕೆ ಸಹಕಾರಿ ಆಗ್ತಕ್ಕಂಥದ್ದಾಗುತ್ತೆ. ಮನಸ್ಸಿನಲ್ಲಿ ಯಾವುದೇ ರೀತಿಯ ಪೂರ್ವಾಗ್ರಹವನ್ನು ಇಟ್ಕೊಳ್ಬೇಡಿ. ಅಂದರೆ ನಾನು ಹೀಗೇ ಮಾಡಬೇಕು, ಯಾರು ಏನೇ ಮಾತಾಡಿಸ್ಲಿ, ಯಾರು ಏನೇ ಸಲಹೆಗಳನ್ನು ಕೊಡಲಿ, ನಾನು ಹೀಗೇ ಉತ್ತರ ಕೊಡೋದು, ಈ ರೀತಿಯ ಒಂದು ಮಂಡುತನ, ಹಠ ಸ್ವಭಾವ ಇದು ಬೇಡ. ಆಯಾ ಸಂದರ್ಭಕ್ಕನುಗುಣವಾಗಿ, ವ್ಯಕ್ತಿಗಳಿಗನುಗುಣವಾಗಿ, ಆಯಾ ಸ್ಥಾನಮಾನಕ್ಕನುಗುಣವಾಗಿ, ಆಯಾ ಒಂದು ಹುದ್ದೆಗನುಗುಣವಾಗಿ ನೀವು ನಡ್ಕೊಳ್ಬೇಕಾದಂಥದ್ದು ಅನಿವಾರ್ಯವಾಗಿರುತ್ತೆ. ಕೆಲವು ಸವಾಲುಗಳನ್ನು ಎದುರಿಸಬೇಕಾದಂತಹ ದಿವಸ. ಭಗವದ್ ಅನುಗ್ರಹದಿಂದ ನಿಮಗೆ ಆ ಶಕ್ತಿ ಇರುತ್ತೆ. ಆದರೆ ಸವಾಲುಗಳನ್ನು ಯಾವುದೇ ಕಾರಣಕ್ಕೂ ಸಮಸ್ಯೆಗಳಾಗಿ ಪರಿವರ್ತನೆ ಮಾಡಿಕೊಳ್ಬೇಡಿ. ಸವಾಲುಗಳನ್ನು ಸ್ವೀಕರಿಸಿ ಅದನ್ನು ಎದುರಿಸ್ತಕ್ಕಂತಹ ಶಕ್ತಿ ಇರೋದರಿಂದ ಬುದ್ಧಿವಂತಿಕೆಯಿಂದ ಅದನ್ನು ಎದುರಿಸಿ ಅದರಲ್ಲಿ ಜಯಶೀಲರಾಗಿ ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ.